ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತೊಂದು ಸಿಂಪಲಾಗಿ ಮಾಡುವಂಥ ಎಂಬ್ರಾಯ್ಡ್ರಿ ಡಿಸೈನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಇದ್ದೀನಿ. ನಾನಿಲ್ಲಿ ಫ್ರಂಟ್ ಸೈಡು ಡಿಸೈನ್ನ ಮಾಡ್ತಾಯಿದ್ದೀನಿ. ಯಾಕಂದರೆ ಬ್ಯಾಕ್ ಸೈಡು ತುಂಬ ಟೈಮ್ ತೊಗೊಳುತ್ತೆ ಮತ್ತು ಅದನ್ನು ನಾನು ಫಾಸ್ಟಾಗಿ ವಿಡಿಯೋ ಹಾಕಿದಾಗ ನಿಮಗೆ ಅಕ್ಕ ಸ್ವಲ್ಪ ನಿಧಾನಕ್ಕೆ ತೋರಿಸಿ ಅಂತ ಹೇಳಿ ಕಮೆಂಟ್ ಮಾಡ್ತೀರಾ. ಹಾಗಾಗಿ ಫ್ರಂಟ್ ಸೈಡ್ ಡಿಸೈನ್ಗೆ ಸ್ವಲ್ಪನೇ ಟೈಮ್ ತೊಗೊಳುತ್ತೆ. ನಿಮ್ಮ ಜೊತೆ ಅದನ್ನು ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ ಎಕ್ಸ್ಪ್ಲೇನ್ ಮಾಡೋದಕ್ಕೂ ಸಹ ಈಸಿ ಆಗುತ್ತೆ ಅಂತ ಹೇಳಿ ಫ್ರಂಟ್ ಸೈಡ್ ಡಿಸೈನ್ನ ನಾನಿವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅವರು ಸ್ವಲ್ಪ ಬ್ರಾಡಾಗಿ ಬೇಕು ಅಂತ ಕೇಳಿದರು. ಹಾಗಾಗಿ ಸ್ವಲ್ಪ ಬ್ರಾಡಾಗಿಯೇ ತೆಗೆದಿದ್ದೀನಿ ಶೇಪು. ನಾನಿಲ್ಲಿ ಮೊದಲಿಗೆ ಕಾಪರ್ ಕಲರ್ ಜರಿ ಥ್ರೆಡ್ಡಲ್ಲಿ ಸ್ಯಾಟಿನ್ ಸ್ಟಿಚ್ನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಇರೋರು ಒಂದು ಲೈಕ್ನ ಮಾಡಿ. ನೀವು ಒಂದು ಲೈಕ್ ಮಾಡೋದ್ರಿಂದ ನಮಗೆ ಮತ್ತಷ್ಟು ಮೋಟಿವೇಶನ್ ಸಿಕ್ತಾಗುತ್ತೆ. ನೋಡಿ, ನಾನಿವಾಗ ಸ್ಯಾಟಿನ್ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಪೈಪಿಂಗ್ ಥ್ರೆಡ್ನ ಹಾಕ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಸಿಂಪಲಾಗಿ ಪೈಪಿಂಗ್ ಥ್ರೆಡ್ನ ಅಟ್ಯಾಚ್ ಮಾಡಿಕೊಂಡು ನಂತರ ಫಿಲ್ಲಿಂಗ್ನ ಮಾಡ್ಕೊಳ್ಬೇಕಾಗತ್ತೆ. ನನಗೆ ಯಾವಾಗಲೂ ಅಷ್ಟೇ ಈ ರೀತಿ ನಾನೇ ಯಾವ ರೀತಿ ಇಟ್ಕೊಂಡಿದ್ದೀನಿ ನೋಡಿ, ಬೆರಳಲ್ಲಿ ಪೈಪಿಂಗ್ ಥ್ರೆಡ್ ಇಟ್ಕೊಂಡು ಹಾಕ್ತಾಯಿದ್ದೀನಲ್ವ, ಇದೇ ರೀತಿಯಾಗಿಯೇ ಬಾಲ್ ಚೈನು ಮತ್ತು ಸ್ಟೋನ್ ಚೈನು ಎಲ್ಲನೂ ಕೂಡ ಹಾಕೋದಕ್ಕೆ ಕಂಫರ್ಟಬಲ್ ಅನಿಸುತ್ತೆ. ಹಾಗಾಗಿ ನಾನು ಇದೇ ರೀತಿಯಾಗಿಯೇ ಸ್ಟೋನ್ ಚೈನ್, ಬಾಲ್ ಚೈನ್ ಆರ್ ಪೈಪಿಂಗ್ ಥ್ರೆಡ್ಡು ಎಲ್ಲನೂ ಕೂಡ ಹಾಕೊಳ್ಳೋದು. ನೋಡಿ, ಇವಾಗ ನಾನು ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಂಬರ್ಸ್ ಹೇಳಿ ಅಂತ ಹೇಳ್ತೀರಾ. ನಾನು ಇಲ್ಲಿ ಸ್ಯಾಟಿನ್ ಸ್ಟಿಚ್ನ ನಂಬರ್ 2ನಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ನಾನೇನು ಹಾಕೋತಾ ಇದ್ದೀನಿ ನೋಡಿ ಫಿಲ್ಲಿಂಗು, ಅದನ್ನು 2.5 ಇಟ್ಕೊಂಡು ನಂಬರ್ಸು ಹಾಕೋತಾ ಇದ್ದೀನಿ. ನೋಡಿ, ನನಗೆ ಬರುವಂಥ ಕಾಮನ್ ಕ್ವಶನ್ ಏನಂತ ಅಂದರೆ ಕಮೆಂಟ್ ಮಾಡುವಂಥದ್ದು, ನಾವು ಹೆಣ್ಮಕ್ಳು ಕಲಿಬೋದಾ ಈ ಎಂಬ್ರಾಯ್ಡ್ರಿ ಡಿಸೈನು, ಈಸಿ ಇದೆಯಾ, ಮಾಡ್ಬೋದಾ ನಾವು, ನಿಮ್ಗೇನು ಅನಿಸುತ್ತೆ ಹೇಳಿ ಅಕ್ಕ ಅಂತ ಹೇಳಿ ಕಮೆಂಟ್ ಮಾಡ್ತೀರಾ, ವಾಟ್ಸಪ್ ಮಾಡ್ತೀರಾ. ನನಗೇನು ಅನಿಸುತ್ತೆ ಅಂತ ಅಂದರೆ ನೋಡಿ, ಮಷಿನ್ ತಂದು ನೀವು ಹಾಗೇ ಇಟ್ಬಿಟ್ಟು ಡೈರೆಕ್ಟು ನಾವು ಡಿಸೈನ್ನ ಮಾಡೋದಕ್ಕೆ ಹೋಗ್ತೀವಿ ಅಂತ ಅಂದರೆ ಆಗೋದಿಲ್ಲ. ಬಟ್ ಅದಕ್ಕೆ ತಕ್ಕಂಥ ಪರಿಶ್ರಮವನ್ನು ನಾವು ಹಾಕಲೇಬೇಕಾಗುತ್ತೆ. ನೋಡಿ, ನಾನು ಹಾಗೆಯೇ ಇಲ್ಲಿ ಗ್ರೀನ್ ಕಲರ್ ಥ್ರೆಡ್ಡಲ್ಲಿ ನೋಡಿ ಈ ರೀತಿ 2 ಲೈನ್ಸ್ ಬರೋ ಥರ ಆ ಪೈಪಿಂಗ್ ಫಿಲ್ಲಿಂಗ್ ಏನು ಮಾಡ್ಕೊಂಡಿದೆ ನೋಡಿ ಅದ್ರ ಮೇಲ್ಗಡೆ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಇದನ್ನು ಜರಿ ಥ್ರೆಡ್ಡಲ್ಲಿ ಸಹ ಹಾಕ್ಕೊಳ್ಬೋದು. ಮತ್ತು ನಾನಿಲ್ಲಿ ಏನು ಸ್ಯಾಟಿನ್ ಸ್ಟಿಚ್ ಹಾಕ್ಕೊಂಡಿದೆ ಮತ್ತು ಫಿಲ್ಲಿಂಗ್ ಸ್ಟಿಚ್ ಹಾಕ್ಕೊಂಡಿದೆ ನೋಡಿ, ಅದರ ಮಧ್ಯದಲ್ಲಿ ನೋಡಿ ಬಾಲ್ ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ಅದೇ ಹೇಳ್ತಿದ್ದೆ ಅಲ್ವಾ, ಯಾವುದೇ ಆದ್ರೂ ಸಹ ನಮಗೆ ಪ್ರಾಕ್ಟೀಸ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ನೋಡಿ, ಇದು ಟೈಲರಿಂಗ್ ಅಂತ ವಿಷಯದಲ್ಲ, ನೀವು ಯಾವುದೇ ವಿಷಯದಲ್ಲಾದರೂ ಅಷ್ಟೇ ನೀವೆಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಪರ್ಫೆಕ್ಟ್ ಆಗ್ತೀರಾ ನೀವು. ಹಾಗಾಗಿ ಯಾವುದೂ ಕೂಡ ಈಸಿಯಾಗಿಲ್ಲ, ಬಟ್ ಎಲ್ಲನೂ ಕೂಡ ನಾವು ಕಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ಇಷ್ಟಪಟ್ಟು ಕಲಿತ್ರೆ ಖಂಡಿತ ಯಾರು ಬೇಕಾದ್ರೂ ಸಹ ಎಂಬ್ರಾಯ್ಡ್ರಿನ ಕಲಿಬೋದು. ಎಂಬ್ರಾಯ್ಡ್ರಿ ಅಂತಲ್ಲ, ನೀವು ಯಾವುದೇ ಕೆಲಸ ಆದ್ರೂ ಅಷ್ಟೇ ನಿಮಗೆ ಅದರಲ್ಲಿ ನೀವು ಮಾಡುವಂಥ ಕೆಲಸದಲ್ಲಿ ಆಸಕ್ತಿ ಇರಬೇಕು. ನೋಡಿ, ನಾನಿಲ್ಲಿ 1.5 ಇಂಚಲ್ಲಿ ಮಾರ್ಕ್ ಮಾಡಿಕೊಂಡು ನೋಡಿ ಈ ರೀತಿ ಒಂದು ರನ್ನಿಂಗ್ ಸ್ಟಿಚ್ನ ಹಾಕ್ಕೊಂಡಿದ್ದೀನಿ. ರನ್ನಿಂಗ್ ಸ್ಟಿಚ್ ಹಾಕ್ಕೊಂಡು ನಂತರ ಅಷ್ಟೇ ನೋಡಿ ನಾನು ಕಾಪರ್ ಜರಿ ಥ್ರೆಡ್ಡಲ್ಲಿ ವರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ ಒಂದು ರನ್ನಿಂಗ್ ಸ್ಟಿಚ್ ಹಾಕ್ಕೊಂಡ್ಬಿಡಿ. ಆವಾಗ ನಿಮಗೆ ಅದೇನಾದರೂ ಕರೆಕ್ಟ್ ಇಲ್ಲ ಅಂತಂದ್ರೂ ಸಹ ಅಲ್ಲೇ ತಿದ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ. ಡೈರೆಕ್ಟು ನೀವು ಈ ರೀತಿ ವರ್ಕ್ ಮಾಡೋದಕ್ಕೆ ಹೋದರೆ ಬ್ಲೌಸ್ ವರ್ಕ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ರನ್ನಿಂಗ್ ಸ್ಟಿಚ್ ಹಾಕ್ಕೊಂಡು ನೆಕ್ಸ್ಟು ವರ್ಕ್ನ ಮಾಡೋದಕ್ಕೆ ಶುರು ಮಾಡಿ. ನೋಡಿ, ಇಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಬರೋ ಥರ ಗ್ರೀನ್ ಕಲರ್ ಥ್ರೆಡಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ರಾಮ ಗ್ರೀನ್ ಕಲರ್ ಇದೆ ನೋಡಿ. ಈ ರೀತಿ ಇದೆಲ್ಲ ವರ್ಕ್ ಮಾಡ್ಕೊಂಡು ಲಾಸ್ಟಲ್ಲಿ ನೀವು ಬಾಲ್ ಚೈನ್ ಹಾಕ್ಕೊಳ್ಳಿ. ಆವಾಗ ನಿಮ್ಗೇನೇ ಇದ್ರೂ ಗ್ಯಾಪ್ ಇರುತ್ತೆ ನೋಡಿ, ಅಲ್ಲಿ ಕವರ್ ಆಗುತ್ತೆ. ನಾನು ಇಲ್ಲಿ ಏನು ಟ್ರಯಾಂಗಲ್ ಶೇಪ್ ಹಾಕ್ಕೊಂಡೆ, ಅಲ್ಲಿ ಗ್ಯಾಪ್ ಇರುತ್ತಲ್ಲ ಅದೆಲ್ಲ ಕವರ್ ಆಗುತ್ತೆ. ಇದು ಅಂತಲ್ಲ, ನೀವು ಯಾವುದೇ ಡಿಸೈನ್ ಮಾಡಿದ್ರೂ ಅಷ್ಟೇ ಲಾಸ್ಟಲ್ಲಿ ಬಾಲ್ ಚೈನ್ನ ಹಾಕ್ಕೊಳ್ಳಿ. ನೋಡಿ, ನಾನಿಲ್ಲಿ ಹಾರ್ಟ್ ಶೇಪ್ ಬರೋ ಥರ ನೋಡಿ ಈ ರೀತಿ 2 ಲೀಫ್ನ ಹಾಕ್ಕೊಂಡ್ರೆ ಅದು ಹಾರ್ಟ್ ಶೇಪು ಕ್ರಿಯೇಟ್ ಆಗುತ್ತೆ. ತುಂಬ ಅಂದರೆ ತುಂಬಾ ಈಸಿ ಇದೆ ಈ ಡಿಸೈನ್ ಅಂತೂ. ಬೇಕಿದ್ರೆ ಯಾರು ಬೇಕಿದ್ರು ಅಂದರೆ ಬಿಗಿನರ್ಸ್ ಯಾರು ಬೇಕಿದ್ರೂ ಸಹ ಮಾಡ್ಬೋದು. ಯಾವುದೇ ರೀತಿ ಟ್ರೇಸಿಂಗ್ ಇಲ್ಲ, ಏನಿಲ್ಲ, ಆರಾಮಾಗಿ ಮಾಡ್ಬೋದು. ನೋಡಿ, ನಾನಿಲ್ಲಿ ಯೆಲ್ಲೋ ಕಲರ್ ಥ್ರೆಡ್ಡಲ್ಲಿ
ಲೀಫ್ ಹಾಕ್ಕೊಳ್ತಾ ಇದ್ದೀನಿ, 3 ಲೀಫ್ ಬರೋ ಥರ ನೋಡಿ ಈ ರೀತಿಯಾಗಿ. ಸ್ಯಾರಿ ಯೆಲ್ಲೋ ಕಲರ್ ಇರೋದ್ರಿಂದ ನೋಡಿ ನಾನಿಲ್ಲಿ ಯೆಲ್ಲೋ ಕಲರ್ ಥ್ರೆಡ್ಡಲ್ಲಿ ಈ ರೀತಿ ಲೀಫ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಔಟ್ಲೈನು ಸಹ ಕೊಡ್ಬೋದು, ನಾನಿಲ್ಲಿ ಯಾವುದೇ ರೀತಿ ಔಟ್ಲೈನ್ ಕೊಡ್ತಿಲ್ಲ ನೋಡಿ. ಆಯಿತು, ಇವಾಗ ಲಾಸ್ಟಲ್ಲಿ ನಾನು ಆ ಟ್ರಯಾಂಗಲ್ ಶೇಪ್ ಏನು ಹಾಕ್ಕೊಂಡಿದ್ದೆ ಆ ಪೈಪಿಂಗ್ ಪಕ್ಕ ಈಗ ಬಾಲ್ ಚೈನ್ನ ಆ್ಯಡ್ ಮಾಡ್ಕೊಳ್ತೀನಿ ನೋಡಿ. ಈ ರೀತಿಯಾಗಿ ನೀವು ಪೈಪಿಂಗ್ನ ಹಾಕ್ಕೊಳ್ತೀರಾ ಅಂತ ಅಂದರೆ ನೋಡಿ, ಅಬ್ಸರ್ವ್ ಮಾಡಿ, ನೀವು ಈ ರೀತಿ ಪೈಪಿಂಗ್ ಹಾಕ್ಕೊಂಡು ಮಾಡ್ತೀರಾ ಅಂತ ಅಂದರೆ ನೀವು ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕಬೇಕಾದ್ರೆ ಮೊದಲೇ ಹಾಕ್ಕೊಳ್ಬೇಕಾಗತ್ತೆ. ಬಟ್ ಪೈಪಿಂಗ್ ಹಾಕಿ ನೀವು ಬಾಲ್ ಚೈನ್ ಆ್ಯಡ್ ಮಾಡ್ತೀರಾ ಅಂತಂದರೆ ಡಿಸೈನ್ ಎಲ್ಲ ಮಾಡಾದಮೇಲೆ ನೀವು ಬಾಲ್ ಚೈನ್ನ ಆ್ಯಡ್ ಮಾಡಿ ಅಲ್ಲಿ ಸಣ್ಣ ಸಣ್ಣದು ಏನೇ ಗ್ಯಾಪ್ ಇದ್ರೂ ಸಹ ಫಿಲ್ ಆಗುತ್ತೆ. ಈ ವಿಡಿಯೋ ಹೇಗನ್ನಿಸ್ತು? ಈ ವಿಡಿಯೋನ ನಾನು ಇಲ್ಲಿಗೇ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.